ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಬಂದು ದೀಪಾ. ಇವತ್ತಿನ ಲಾಗ್ ಬಂದು ನನ್ನ ಬೆಳಗ್ಗೆ 5:30 11 ಗಂಟೆ ನನ್ನ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಒಂದು ರೆಸಿಪಿನೂ ಶೇರ್ ಮಾಡ್ಕೊತೀನಿ, ಹಾಗೆ ಹೆಲ್ತ್ ಟಿಪ್ಸ್ ಒಂದು ಶೇರ್ ಮಾಡ್ಕೊತೀನಿ. ಕೊನೆಯ ಗಂಟ ವಿಡಿಯೋ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತು ನನ್ನ ದಿನ ಹೇಗೋಗುತ್ತೆ ನೋಡೋಣ. ನಾನು ಬೆಳಗ್ಗೆ ಎದ್ದಾಗ 5:30 ಆಗಿತ್ತು. ಈಚೆ ಹೋಗಿ ನೋಡಿದೆ ತುಂಬಾ ಮಳೆ ಬೀಳ್ತಾ ಇತ್ತು. ಬಾಗಿಲೆಲ್ಲ ತೊಳೆದು ಚಿಕ್ಕದಾಗ ರಂಗೋಲಿ ಹಾಕ್ಕೊಂಡು ನನ್ನ ದಿನಚರಣೆ ಎಲ್ಲ ಮುಗಿಸ್ಕೊಂಡು ಕಿಚನ್ಗೆ ಬಂದಿದ್ದೀನಿ. ನಾನು ರಾತ್ರಿನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ತೊಳೆದು ಇಟ್ಬಿಟ್ಟು ಹೋಗಿ ಮಲ್ಕೊತೀನಿ. ನಾನು ಆದಷ್ಟು ರಾತ್ರಿ ಬೇಗ ಮಲ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. 9 ಗಂಟೆ 10 ಗಂಟೆಗೆಲ್ಲ ಮಲ್ಕೊಳಕ್ಕೆ. ಬೇಗ ಮಲ್ಕೊಂಡ್ರೆ ಬೇಗ ಎದ್ದೊಳೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು 9 ಇಲ್ಲಾಂದರೆ 10 ಗಂಟೆ ಒಳಗಡೆ ಎಲ್ಲ ನಾನು ಮಲ್ಕೊಂಡ್ಬಿಡ್ತೀನಿ. ಆದಷ್ಟು ಎಲ್ಲರೂ 8 ಅವರ್ ಆದರೂ ನಿದ್ದೆ ಮಾಡಲೇಬೇಕು. ಅದಕ್ಕೋಸ್ಕರ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ನಾನು ಬೆಳಗ್ಗೆ ತುಂಬ ಬೇಗ ಎದ್ದೋಳೋ ಅವಶ್ಯಕತೆ ಇಲ್ಲ. ಅವ್ರು ಎದ್ದು ಸ್ನಾನ ಎಲ್ಲ ಮಾಡ್ಕೊಂಬರ್ತಾರೆ. ನನ್ನ ಮಗಳಿಗೆ ಮಾತ್ರ ನಾನು ಜಡೆ ಹಾಕಬೇಕಾಗುತ್ತೆ. ಇವಾಗ ಬಂದು ನಾನು ಟೀ ಇಡ್ತಾ ಇದ್ದೀನಿ. ನಾನು ಬಂದು ಟೀ ಕಾಫಿ ಏನು ಕುಡಿಯೋಲ್ಲ. ನಮ್ಮ ಯಜಮಾನರಿಗೆ ಒಂದು ಗ್ಲಾಸ್ ಟೀ ಇಟ್ಕೊಟ್ಟು ಇವತ್ತಿನ ಬ್ರೇಕ್ಫಾಸ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ನಾನು ಟೀ ಮಾಡಿ ಇದಾಯಿತು. ಇವಾಗ ಎತ್ಕೊಂಡೋಗಿ ನಮ್ಮ ಯಜಮಾನ್ರಿಗೆ ಕೊಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಫ್ರೆಂಡ್ಸ್ ಮೆಂತೆ ಬಾತ್ ಮಾಡ್ತಾ ಇದ್ದೀನಿ. ಆದಷ್ಟು ನನಗೆ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟನ್ನು ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಹೇಗೆ ಮಾಡೋದು ಏನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ಇಷ್ಟ ಆದರೆ ಟ್ರೈ ಮಾಡಿ. ರುಬ್ಬೋದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಚಕ್ಕೆ, ಲವಂಗ ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಸ್ಟವ್ ಅಣಿಸಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಮಸಾಲೆ ಐಟಮ್ ಹಾಕ್ಕೊತಾ ಇದ್ದೀನಿ. ಮಸಾಲೆ ಐಟಮ್ ಎಲ್ಲ ಎಣ್ಣೆಲಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಬೇಕು. ರಾತ್ರಿನೇ ಬಟಾಣಿ ನೆನೆಸಿಟ್ಟಿದೆ, ಅದನ್ನು 1 ಕಪ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಮೆಂತ್ಯ ಸೊಪ್ಪು ಇವಾಗ ಹಾಕ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ಕಮ್ಮಿ ತೊಗೊಳ್ರಿ. ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದ್ರ ಪ್ರಕಾರ ಮೆಂತ್ಯ ಸೊಪ್ಪು ತೊಗೊಳ್ರಿ. ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಅಕ್ಕಿ ತೊಳೆದು ನಾನು ಇವಾಗ ಕುದೀತಾ ಇದೆಯಾ ನೋಡಿ ಫ್ರೆಂಡ್ಸ್. ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಪಾವ್ ಅಕ್ಕಿಗೆ 2 ಗ್ಲಾಸ್ ನೀರಲ್ವಾ, ಅದ್ರ ಪ್ರಕಾರ ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನೀರು ಹಾಕ್ಕೊಂಡು ನೀರು ಕುದಿಯೋ ಗಂಟೆ ವೆಯ್ಟ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಮೆಂತೆ ಭಾತ್ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಮೆಂತೆ ಹಾಗೆ ಪಲ್ಯ ಸಾಂಬಾರು ಮಾಡಿದ್ರೆ ತಿನ್ನಲ್ಲ. ಈ ಥರ ಭಾತ್ ಮಾಡಿ ಕೊಟ್ಟರೆ ಅವ್ರಿಗೂ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಈಸಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ಕಾಂಬಿನೇಷನ್ ಬಂದು ಮೊಸರು ಬಜ್ಜಿ ತೊಗೊಬೋದು, ಇಲ್ಲಾಂದರೆ ಚಟ್ನಿ ತೊಗೊಬೋದು. ನಾನು ಚಟ್ನಿ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ವಿಸಿಲ್ ಬರೋ ಅಷ್ಟರಲ್ಲಿ ಟೀ ಕಾಫಿ ಎಲ್ಲ ಮಾಡಿದ್ನಲ್ಲ ಅದ್ರದ್ದು ಪಾತ್ರೆ ಇತ್ತು, ಹಾಗೆ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಆವಾಗೆ ಹೇಳಿದ್ನಲ್ವ, ಮಕ್ಕಳು ಹೋಗೋ ಅಷ್ಟರಲ್ಲಿ ನಾನು ಅರ್ಧ ಕೆಲಸ ಕಿಚನ್ದೆಲ್ಲ ಮುಗಿಸ್ಕೊಂಬಿಡ್ತೀನಿ. ಇವಾಗೆಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ನನ್ನ ಮಕ್ಕಳು ಸ್ನಾನ ಎಲ್ಲ ಮಾಡ್ಕೊಂಬಂದು ರೆಡಿ ಆಗಿದ್ರು. ಇವಾಗ ನನ್ನ ಮಗಳಿಗೆ ಹೋಗಿ ಇವಾಗ ಬಂದು ನನ್ನ ಮಗಳಿಗೆ ಜಡೆ ಹಾಕ್ತಾಯಿದ್ದೀನಿ. ಅವಳಿಗೆ 2 ಜಡೆ ಹಾಕಿ ಬೇಗ ರೆಡಿ ಮಾಡಿ ವಿಸಿಲ್ ಕೂಗ್ತು. ಅದು ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಹಾಲಲ್ಲಿ ಸೋಫಾಗೆಲ್ಲ ಬಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ. ಧೂಳೆಲ್ಲ ಉದುರಿಸ್ಕೊಂಡು ರೂಮಲ್ಲಿ ಮತ್ತು ಹಾಲಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಾಡಿಬಿಟ್ಟು ಬಂದು ಇವಾಗ ವಿಸಿಲೆಲ್ಲ ತಣ್ಣಗಾಗಿತ್ತು. ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಟು ಅವ್ರ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬಾಕ್ಸಿಗೆಲ್ಲ ಹಾಕಿ ಬ್ಯಾಗ್ ಕಟ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮೆಂತೆ ಬಾತು. ನೀವು ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಬೇಗ ಆಗುತ್ತೆ. ಇವಾಗ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಟು ಅವ್ರ ಬಾಕ್ಸ್ಗೆಲ್ಲ ಹಾಕಿ ನೀರು ಬಾಟ್ಲೆಲ್ಲ ಇಟ್ಟು ಬ್ಯಾಗೆಲ್ಲ ಕಟ್ಟಿ ನಮ್ಮ ಯಜಮಾನ್ರಿಗೂ ಎಲ್ಲ ಟಿಫನ್ ಎಲ್ಲ ಕೊಟ್ಟು ಅವ್ರನ್ನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಬಾಯಿ ಹೇಳ್ಬಿಟ್ಟು ಬಂದು ಇವಾಗ ನಾನು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು, ಟಿಫನ್ನು ಎಲ್ಲ ಆಯಿತು, ನೋಡಿದ್ದೀರಲ್ಲ ನೀವು ವಿಡಿಯೋ. ಇವಾಗ ನನ್ನ ರೂಟೀನು
ನಾನು ಬೆಳಗ್ಗೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, ನೋಡಿದ್ರಲ್ಲ. ಟ್ಯಾಬ್ಲೆಟ್ ತೊಗೊಂಡ್ಮೇಲೆ 1 ಅವರ್ ಹಾಫ್ ಆನ್ ಅವರ್ ಏನು ಅಂದರೆ ಊಟ, ಕಾಫಿ, ಟೀ ಆ ಥರ ಏನೂ ತಿನ್ನಂಗಿಲ್ಲ. ಇವಾಗ ಮಕ್ಕಳೆಲ್ಲ ಹೋಗಿದ್ದಾದಮೇಲೆ ನನಗೆ ಫ್ರೀ ಸಿಗುತ್ತೆ. ಒಂದು ಹಾಫ್ ಆನ್ ಅವರು ನನಗೆ ಏನು ಬೇಕೋ ಅದನ್ನು ನಾನು ರೆಡಿ ಮಾಡ್ಕೊತೀನಿ. ಇವಾಗ ಹಾಲು ಕಾಯಿಸೋಕ್ಕಿಟ್ಟಿದ್ದೀನಿ. ನಾನು ಟೀ ಕಾಫಿ ಕುಡಿಯಲ್ಲ, ಹಾಲು ಕಾಯಿಸೋಕ್ಕಿಟ್ಟಿದ್ದೀನಿ. ಮತ್ತು ನಿಮಗೆ ಒಂದು ಹೆಲ್ತ್ ಟಿಪ್ಸು ಶೇರ್ ಮಾಡ್ಕೊತಾ ಇದ್ದೀನಿ, ಯಾರಿಗಾದರೂ ಯೂಸ್ ಆಗ್ಬೋದೇನೋ ಅಂತ. ಏನಪ್ಪ ಅಂತ ಹೇಳಿದ್ರೆ, ಇದು ಏನಂದರೆ ಬಾದಾಮ್ ಗೋಂದು ಅಂತಾರೆ ಫ್ರೆಂಡ್ಸ್. ಇದನ್ನು ಏನಕ್ಕೋಸ್ಕರ ಉಪಯೋಗ ಮಾಡ್ತಾರಂದರೆ, ಬಾಡಿಯಲ್ಲಿ ತುಂಬ ಹೀಟ್ ಆಗಿದ್ರೆ, ಉಷ್ಣತೆ ಮತ್ತು ಬಾಯಲ್ಲಿ ಹುಣ್ಣಾಗಿದ್ದರೆ, ಹೊಟ್ಟೆ ಉರಿಯಿದ್ರೆ, ಮಕ್ಕಳು ತುಂಬಾ ಸುಸ್ತಾಗಿದ್ದರೆ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ತುಂಬಾ ಎಫೆಕ್ಟ್ ಕೊಡುತ್ತೆ. ಬಾಡಿಯಲ್ಲಿ ಎಷ್ಟೇ ಹೀಟ್ ಇರಲಿ, ಉಷ್ಣತೆ ಇರಲಿ ಕಮ್ಮಿ ಮಾಡುತ್ತೆ. ಇದು ಹೇಗೆ ಉಪಯೋಗಿಸೋದು ಅಂದರೆ ನೋಡಿ, ಈ ಥರ ಕಲ್ಲಿದ್ದಂಗೆ ಇರುತ್ತೆ. ಗಂದಿಗೆ ಅಂಗಡಿಯಲ್ಲಿ ಮತ್ತು ಸ್ಟೋರಲ್ಲೆಲ್ಲ ಸಿಗುತ್ತೆ. ಬೇಕಾದರೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ಹೆಂಗೆ ಯೂಸ್ ಮಾಡೋದು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇದರಲ್ಲಿ 4-5 ಗೋಂದು ತಗೊಂಡು ರಾತ್ರಿನೇ ನೆನೆಸಿಡಬೇಕು. ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಈ ಥರ ಜೆಲ್ ಆಗಿರುತ್ತೆ, ಜೆಲ್ಲಲ್ಲಿ ಫಾರ್ಮ್ ಆಗಿರುತ್ತೆ. ಇದನ್ನು ಹಾಗೇನೂ ತಿನ್ಬೋದು, ಆದರೆ ತಿನ್ನೋಕ್ಕಾಗಲ್ಲ. ಕೆಲವರು ಇದು ಜೆಲ್ಲನ್ನು ಸಪ್ರೇಟ್ ಮಾಡಿ ನೀರನ್ನು ಮಾತ್ರ ತಗೊತಾರೆ, ಹಾಗೆ ಮಾಡೋಂಗಿಲ್ಲ. ಜೆಲ್ ಸಮೇತಲ್ಲೇ ಇದನ್ನು ನಾವು ಕುಡಿದ್ರೆ ತುಂಬಾ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಇಲ್ಲಾಂದರೆ ಹಾಗೆ ತಿನ್ನೋಕ್ಕಾಗಲ್ಲ ಅಂತೇಳಿದ್ರೆ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ತುಂಬಾ ದೇಹಕ್ಕೆ ತಂಪು ಕೊಡುತ್ತೆ. ಹಾಗೆ ಅಂತೂ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ನಾನಂತೂ ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಬಿಟ್ಟು ಕುಡಿತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಈ ಜೆಲ್ ಬಂದು ಸಪ್ಪೆ ಇದೇನು ಟೇಸ್ಟಿ ಇರಲ್ಲ. ಅದಕ್ಕೋಸ್ಕರ ಎಲ್ಲದರಲ್ಲೂ ಇದು ಸೆಟ್ ಆಗುತ್ತೆ. ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಗಂಜಿ ಮತ್ತು ಇದರಲ್ಲಿ ಸ್ವೀಟ್ ಮಾಡ್ತಾರೆ ಫ್ರೆಂಡ್ಸ್. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ರೆಸಿಪಿನ ತೋರಿಸಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊತೀನಿ. ಇವಾಗ ಇದು ರೆಡಿ ಆಗಿದೆ ಫ್ರೆಂಡ್ಸ್, ಕುಡಿಯೋಣ. ಕುಡ್ಕೊಂಡು ಮತ್ತು ಇವಳು ನನ್ನ ಮಗಳು ಸಿಜ್ಜು ಅಂತ, ಚಿಕ್ಕ ಮಗಳು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಇವಳ ಜೊತೆನೇ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇದನ್ನು ಕುಡ್ಕೊಂಡು ಇವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಕಿಚನ್ಗೆ ಹೋಗಿ ಬೆಳಗ್ಗೆಲ್ಲ ಬ್ರೇಕ್ಫಾಸ್ಟಿಗೆ ಮಾಡಿರೋ ಸಾಮಾನು ಇರುತ್ತಲ್ಲ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಸ್ಟೌವೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊತೀನಿ ಫ್ರೆಂಡ್ಸ್. ಮನೆಯೆಲ್ಲ ಒರೆಸ್ಕೊಂಡಾದ್ಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ಕೊತೀನಿ. ಸಿಂಪಲ್ಲಾಗಿ ವಾರಗಳಲ್ಲಾದರೆ ಬೇಗ ಮಾಡ್ಕೊತೀನಿ. ಮಾಮೂಲಿ ಟೈಮ್ ಅಂತ ಹೇಳಿದ್ರೆ ನಮ್ಮದು ವಾರ ಬಂದು ಮಂಗಳವಾರ, ಶುಕ್ರವಾರ, ಶನಿವಾರ 3 ವಾರದಲ್ಲಿ ಬೇಗನೆ 9 ಗಂಟೆಗೆಲ್ಲ ಮುಗಿಸ್ಕೊತೀನಿ. ಮಿಕ್ಕಿದ ವಾರದಲ್ಲೆಲ್ಲ 10:30, 11 ಗಂಟೆ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ಕೆಲವೊಂದು ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಬೆಡ್ಶೀಟ್ಗಳೆಲ್ಲ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ರಲ್ಲ, ಎಲ್ಲ ಬಟ್ಟೆನೂ ಒಗೆದಿದ್ದಾಯಿತು. ಇನ್ನೆರಡು ಬೆಡ್ಶೀಟ್ ಇತ್ತು. ಟೆರೆಸ್ ಮೇಲೆ ಇಷ್ಟೊಂದು ಗಿಡಗಳಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ತುಳಸಿ ಗಿಡ ಮತ್ತು ದಾಸವಾಳ ಗಿಡ, ಶೋ ಗಿಡ ಈ ಥರ ಎಲ್ಲ ಬೆಳೆಸ್ಕೊಂಡಿದ್ದೀನಿ. ಅಲ್ಲಿ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಮನೆಗೆ ಬಂದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೋಡಿದ್ರಲ್ವ, ಬೆಳಗ್ಗೆ 5:30 10:30 ಗಂಟೆ ನನ್ನ ರುಟೀನ್ ಹೇಗಿತ್ತು ಅನ್ನೋದನ್ನು ವಿಡಿಯೋ ತೋರಿಸಿದ್ದೀನಿ ನಿಮಗೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಮಿಸ್ ಮಾಡ್ದಿರ ನನ್ನ ವಿಡಿಯೋ ನೋಡ್ಬೋದು. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್.